ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ರು ಪೊಲೀಸ್ ಅವರು ಲಬೋ ಅಂತ ಬಡ್ಕೊಂತವ್ರೆ. ಯಾಕಪ್ಪ ಅಂದ್ರೆ ಅಲ್ಲೊಬ್ಬ ಯಾರೋ ಡೆಡ್ ಬಾಡಿ ಬಿದ್ದು ಫುಲ್ ಮೂಳೆಗಳೆಲ್ಲ ಆಚೆ ಬಂದ್ಬಿಟ್ಟೈತೆ. ಹಂಗೆ ಅಲ್ಲಿ ಸೀನ್ ಕಟ್ ಆಗಿ ಟೈಟ್ಲ್ ಹಾಕ್ತಾರೆ. ಹಂಗೆ ಅಲ್ಲೊಂದು ಕಾರ್ ತೋರಿಸ್ತಾರೆ. ಕಾರು ಫಾರೆಸ್ಟ್ ಒಡೆ ಹೋಗ್ತಾ ಇದೆ. ಒಂದು ಗಂಡ ಹೆಂಡತಿ ಇಬ್ರು ಮಾಡ್ಕೊಂಡು ಬರ್ತಿದಾರೆ. ಹೌದು, ಇವರಲ್ಲಿ ನೀನೆಲ್ಲ ಹುಟ್ಟಿದ್ದು, ಈ ಊರು ನಿನಗೆ ಸಂಧಿ ಗಲ್ಲಿ ಎಲ್ಲ ಗೊತ್ತಲ್ಲ ಅಂತ ಗಂಡ ಕೇಳ್ತಾರೆ. ಅದಕ್ಕೆ ಮಿಸಸ್ ಹೌದೌದು ಇರಪ್ಪ, ನನ್ ಮಕ್ಳಿಗೆ ಫಸ್ಟ್ ಒಂದು ಫೋನ್ ಮಾಡ್ಬಿಡ್ತೀನಿ. ಏಯ್ ಬೇಡ ಇರು, ಒಂದು 10 ನಿಮಿಷ ಹೋಟ್ಲು ಬರುತ್ತೆ ಅಲ್ಲೋಗಿ ಮಾಡೋಣ. ಇಲ್ಲ ನಾನು ಹೇಳಿದ್ದೀನಿ ಅವ್ರಿಗೆ ಹೋಗಿದ ತಕ್ಷಣ ಫೋನ್ ಮಾಡ್ತೀನಿ ಅಂತ, ಪ್ಲೀಸ್ ಅಂತೇಳಿ ಗಂಡ ಹೇಳ್ತಾರೆ. ಸರಿ ಸರಿ ಬಾ ಅಂತ ಇಬ್ರು ಹೋಟ್ಲಿಗೆ ಹೋಗಿ ಒಂದು ರೂಮ್ ತಗೊಂತಾರೆ. ಇಬ್ರು ರೂಮ್ಗೆ ಹೋದ್ರು. ಏನೋ ಪಾಪ ಖುಷಿಯಾಗಿರ್ತಾರಂತ ಅನ್ಕೊಂಡೆ, ಬಟ್ ಇಲ್ಲ, ಎಂತಿ ಏನೋ ಜಗಳ ಮಾಡ್ಕೊಂಡು ಆಚೆ ಹೊಂಟೈತಾರೆ. ಸರಿ ಹಂಗೆ ಎಲ್ಲ ನೈಟು ಬಾರಲ್ಲಿ ಸಿಕ್ಕಿದ್ರು. ಎಲ್ಲಾರು ಕುತ್ಕೊಂಡು ಊಟ ಮಾಡ್ತಾರೆ. ಹಸ್ಬೆಂಡ್ ಅವ್ರ ಫ್ರೆಂಡ್ ಬಂದವ್ರೆ. ಅವ್ರ ಮಕ್ಕ ಕೊಡ್ದಂಗೆ ಏನೋ ಸ್ವಲ್ಪ ಮಾತಾಡ್ತಾಳೆ. ಇವನ್ ಜೊತೆ ನಾನು ಬಾಳಲ್ಲ ಅನ್ಬಿಟ್ಟು ಅವ್ರ ಫ್ರೆಂಡ್ ಹಂಗೆ ಸ್ಟಾಪ್ ಆಗಿ ಹೋಗ್ತಾನೆ. ಸರಿ ಹಂಗೆ ನೈಟ್ ಆಯ್ತು. ತಿರ್ಗಾ ಮಲ್ಕೊಂಡ್ರು. ಬೆಳಗ್ಗೆ ಆಯ್ತು. ತಿರ್ಗಾ ಎದ್ರು. ಎಂತಿ ಎಲ್ಲೋ ಆಚೆ ಓಡ್ತಾವಳೆ. ಗಂಡ ಕೇಳ್ತಾನೆ ಯಾಕೆ ಎಲ್ಲೋಗ್ತಾ ಇದೀಯ ಅಂತ. ಇಲ್ಲ ನಾನು ಆಚೆ ಕಡೆ ಟ್ರೆಕ್ಕಿಂಗ್ ಹೋಗ್ತಾ ಇದೀನಿ. ಒಬ್ಳೆ ಹೋಯ್ತೀಯಾ? ಹೌದೌದು ನಾನು ಒಬ್ಳೆ ಹೋಯ್ತೀನಿ. ಈ ಜೊತೆ ನಾನು ಬರ್ತೀನಿ, ನನಗೇನು ಬೇಕಾಗಿಲ್ಲ. ಓಕೆ ನಾನು ಒಬ್ಳೆ ಹೋಗ್ತಾ ಇದೀನಿ, ಅರ್ಥ ಮಾಡ್ಕೋ ಪ್ಲೀಸ್ ಕಣೆ. ನೀನ್ ಹೋದ್ರೆ ಒಬ್ಳೆ ಭಯ ಬೀಳ್ತೀಯ, ನಾನು ಬರ್ತೀನಿ ಅಂತೇಳಿ ಗಂಡ ಎಂತಿ ಇಬ್ರು ಸೆಂಟ್ರ್ ಕಾಡಲ್ಲಿ ಟ್ರೆಕ್ಕಿಂಗ್ ಹೋಗ್ತಾ ಅವ್ರೆ. ಸರಿ ಗಂಡ ಅಲ್ಲಿ ಎತ್ಕೊಂಡು ನೀರ್ ಕುಡಿತಾವನೆ. ಎಂತಿ ಅವನಿಗಿನ್ನ ಮುಂದೆ ಹೋಯ್ತಾ ಅವಳೆ. ಇವನು ಹಂಗೆ ನೋಡ್ತಾವನೆ. ಸರಿ ಎಂತಿ ಹೋಗಿ ಒಂದ್ ಕಡೆ ಕುತ್ಕೋತಾಳೆ. ಅಲ್ಲಿ ಯಾರೋ ಬರಂಗಾಯ್ತು. ನೋಡಿದ್ರೆ ಯಜಮಾನನೇ ಬಂದು ನೀರ್ ಕೊಡ್ತಾನೆ. ತುಂಬಾ ಥ್ಯಾಂಕ್ ಯು ನೀರ್ ಕೊಟ್ಟಿದ್ದಕ್ಕೆ. ನಿನಗೂ ತುಂಬಾ ಥ್ಯಾಂಕ್ಸ್ ಅಮ್ಮ, ನನಗೋಸ್ಕರ ಹೆಂಗೋ ನೀನು ವೆಯ್ಟ್ ಮಾಡ್ದಲ್ಲ. ಸರಿ ಇಬ್ರು ಹಂಗೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ವಾಪಸ್ ಕಾರ್ ಹತ್ರ ಬರ್ತಾರೆ. ಅಲ್ಲಿ ನೋಡಿದ್ರೆ ಒಬ್ಬ ಕಾರ್ ಹತ್ರ ನಿಂತವನೆ. ಯಾರಪ್ಪ ಅಂತ ನೋಡಿದ್ರೆ ಅವನು ಕಳ್ಳ. ಆ ಕಾರ್ನ ಕದಿಯಕ್ಕೆ ಅವನು ಪ್ಲಾನ್ ಮಾಡ್ತಾವನೆ. ಸರಿ ಎಂತಿ ಗಂಟ ಇಬ್ರು ಈ ಕಡೆ ಬಚ್ಚಿಕೊಂಡು ನೋಡ್ತಾವ್ರೆ. ಸರಿ ಗಂಡ ಮೇಲೆ ಲೇ ಅವನು ಕಾರು ಕದ್ಕೊಂಡು ಹೋಗ್ಬಿಡ್ತಾನೆ ಕಣೆ ಅಂತೇಳಿ ಸೀದಾ ಹಂಗೆ ಹೋಗ್ತಾನೆ. ಅವನು ಗನ್ ಪಾಯಿಂಟ್ ಅಲ್ಲಿ ನಮ್ಮ ಹೀರೋನ ನಿಲ್ಲಿಸ್ತಾನೆ. ಕಾಸು ಕೊಡು ಕಾಸು ಕೊಡು. ಓಕೆ ಓಕೆ ಕಾಸು ಕೊಡ್ತೀನಿ ಇರಪ್ಪ, ಎಷ್ಟಿದೆ ತಗೊಂಡ್ಬಿಡು ಜೋಬಲ್ಲಿ ಅಂತೇಳಿ ಜೋಬಲ್ಲ ತೋರಿಸ್ತಾನೆ. ಇಲ್ಲ ಇನ್ನ ಹತ್ರ ಕಾಸಿಲ್ಲ, ಇನ್ನ ಕಾಸು ಬೇಕು ಅಂತ ಅವನ್ನ ಎದುರಿಸ್ತಾವನೆ. ಈ ಕಡೆ ಎಂತಿ ನೋಡ್ತಾವಳೆ. ಅವಳಿಗೆ ಏನೋ ಒಂಥರ ಆಗ್ತಾ ಇದೆ. ಗಂಡನ್ನ ಎಲ್ಲಿ ಸಾಯಿಸ್ಬಿಡ್ತಾನ ಅಂತೇಳಿ ಏಯೋ ನಿಂತ್ಕೊಳ್ಳಯ್ಯ, ತಗೋ ಈ ಬ್ಯಾಗ್ ಬೇಕಾದ್ರೆ ಇಟ್ಕೋ, ಏಯ್ ಆ ಕಡೆ ಬಿಸಾಕ್ ಬ್ಯಾಗು ಅಂತ ಅವ್ನು ಕೇಳ್ತಾನೆ. ಸರಿ ಇವಳು ಆ ಕಡೆ ಬಿಸಾಕ್ತಾಳೆ. ಆ ವಿಲ್ಲನ್ ಬ್ಯಾಗ್ ಎತ್ಕೊಳ್ಳೋ ಗ್ಯಾಪ್ ಅಲ್ಲಿ ಗಂಡ ಅವನ್ನ ಎಗರಿಸಿ ಮಕ್ಕದ ಮೇಲೆ ಒದ್ಬಿಡ್ತಾನೆ. ಅವನು ಶೂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇಬ್ರು ಎದ್ದಿ ಬಿದ್ದಿ ಅದೇ ಕಾಡು ಒಳಗಡೆ ವಾಪಸ್ ಓಡಾಕ್ತಾರೆ. ಇವನು ಶೂಟ್ ಮಾಡ್ಕೊಂಡೆ ಓಡಿಸ್ಕೊಂಡು ಹೋಗ್ತಾನೆ ಅವ್ರನ್ನ. ಹಂಗೆ ಹೋಗ್ತಾ ಇರ್ಬೇಕಾರೆ ಇಬ್ರು ಒಂದ್ ಕಡೆ ಬಿದ್ದೋಗ್ಬಿಡ್ತಾರೆ. ಓಕೆ ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಇಬ್ರಿಗೂ ಕನ್ಫ್ಯೂಷನ್. ಅಲ್ಲೊಂದು ಬೋರ್ಡ್ ಬೇರೆ ಇದೆ. ಆ ಬೋರ್ಡ್ ನ ನೋಡಿ ಎಂತಿ ಹೇಳ್ತಾಳೆ, ಇಲ್ಲ ರೀ ನಾವ್ ಆ ಕಡೆ ಹೋಗ್ಬೇಕಂತ. ಇಲ್ಲ ಕಣೆ ಈ ಕಡೆನೆ, ಇಲ್ಲ ಆ ಕಡೆನೆ ಅಂತ ಇಬ್ರು ಹಂಗೆ ಯೋಚನೆ ಮಾಡ್ತಾ ಅವ್ರೆ. ಢಮಾರ್ ಅಂತ ಒಂದು ಗನ್ ಸೌಂಡ್ ಕೇಳಿಸ್ತು. ಏನಪ್ಪಾ ಅಂದ್ರೆ ಅದೇ ಆ ವಿಲ್ಲನ್ ಓಡಿಸ್ಕೊಂಡ್ ಬರ್ತಾನೆ ಅವನೇ. ಎಂತಿ ಒಂದ್ ಕಡೆ ಗಂಡ ಒಂದ್ ಕಡೆ. ಇಬ್ರು ಡಿವೈಡ್ ಆಗೋದ್ರು. ಎಂತಿ ಬೇರೆ ಗಂಡನ ಆ ಕಡೆ ಈ ಕಡೆ ಫುಲ್ ಹುಡುಕ್ತಾ ಬಿದ್ದವಳೆ. ಹಂಗೆ ಓಡ್ತಾಳೆ. ಭೂಮ್ ಅಂತ ಅಲ್ಲಿ ಸ್ಕ್ರೀನ್ ಬ್ಲಾಂಕ್ ಆಯ್ತು. ಹಂಗೆ ಆಕಾಶನ ತೋರಿಸ್ತಾರೆ. ಅವಳು ಸುಸ್ತಾಗಿ ಕೆಳಗಡೆ ಬಿದ್ದವಳೆ. ತಲೆಗೆ ಬೇರೆ ಏಟು ಬಿದ್ದ್ಬಿಟ್ಟೈತೆ. ಬ್ಲಡ್ ತಲೆ ಫುಲ್ಲು. ಕಣ್ಣೆಲ್ಲ ಬೇರೆ ಮಂಜಾಗ್ಬಿಟ್ಟೈತೆ. ರೀ ಎಲ್ರಿ ಇದೀರಾ ಅಂತ ಗಂಡನ ಹೆಸರು ಕೂಕೊಂಡ್ ಹಂಗೆ ಹೋಗ್ತಾವಳೆ. ಅಲ್ಲಿ ನೋಡಿದ್ರೆ ಒಂದು ಬಾವಿ ಇದೆ. ಆ ಬಾವಿ ಒಳಗಡೆ ಹಂಗೆ ಅವರು ಬಿದ್ದೋಗ್ಬಿಡ್ತಾರೆ. ಆ ಬಾವಿ ನೋಡಿದ್ರೆ ಹಂಗೆ ಅವ್ರನ್ನ ಒಳಗಡೆ ಎಳಿತಾ ಇದೆ. ಕಾಪಾಡ್ರಿ ಕಾಪಾಡ್ರಿ ಅಂತ ಅವರು ಬಡ್ಕೊಂತವ್ರೆ. ಈ ಕಡೆ ಹಂಗೆ ಯಜಮಾನರನ್ನ ತೋರಿಸಿದ್ರು. ಅವರು ಲೇ ಎಲ್ಲೇ ಇದ್ಯಾ ಅಂತ ಬಡ್ಕೊಂಡು ಓಡ್ ಬರ್ತಾವ್ರೆ ಆ ಮನುಷ್ಯ. ಹಂಗೆ ಬಂದು ನೋಡಿದ್ರು. ಎಂತಿದ್ದು ಬರೀ ತಲೆ ಮಾತ್ರ ಆಚ ಕಡೆ ಇದೆ. ಓಕೆ ಓಕೆ ನೀನ್ ಹಂಗೆ ಇರು, ಏನ್ ಭಯ ಬೀಳ್ಬೇಡ, ನಾನು ಬಂದಿದ್ದೀನಿ ತೆಗಿತೀನಿ ನಿನ್ನ ಅಂತೇಳಿ ಆ ಕಡೆ ಸ್ವಲ್ಪ ಹುಡುಕ್ತಾವ್ರೆ. ಏನಾರು ಹಗ್ಗ ಏನಾರು ಸಿಗುತ್ತಾ ಅಂತ. ಅದಂಗೆ ಅವ್ರನ್ನ ಎಳ್ಕೊಂಡು ಹೋಗ್ತಾ ಇದೆ ಒಳಗಡೆ. ಗಂಡನು ಆ ಕಡೆ ನೋಡ್ತಾರೆ. ಬಿಟ್ರೆ ಎಂತಿ ಹೋಗ್ಬಿಡ್ತಾಳಲ್ಲಪ್ಪ ಅಂತ ಯೋಚನೆ ಮಾಡಿ ಸೀದಾ ಅವರು ಒಳಗಡೆ ಇಳಿದು ಬಿಡ್ತಾರೆ. ಓಕೆ ಓಕೆ ನಾನು ಬಂದ್ ಕಾಪಾಡ್ತೀನಿ ಇರೋ ಅಂತ. ನೋಡಿದ್ರೆ ಅಲ್ಲಿ ಇವರು ತಗೊಳಕೊಂಡ್ಬಿಟ್ರು. ಈ ಕಡೆ ಹಂಗೆ ರೂಮ್ ಹತ್ರ ತೋರಿಸಿದ್ರು. ಅವ್ರ ಫ್ರೆಂಡ್ ಬಂದು ಕರೀತಾವ್ರೆ. ಯೋ ಬಾಗಲ್ ತೆಗಿಯೇನೋ, ಎಲ್ಲಿದ್ದೀರಾ ನೀವು ಇಬ್ರು? ಯಾಕಂದ್ರೆ ಇವ್ರಿಬ್ರು ಟ್ರೆಕ್ಕಿಂಗ್ ಹೋಗಿರೋದು, ಯಾರ ಹತ್ರನೂ ಹೇಳಿಲ್ಲ ಅವರು. ಫೋನನ್ನು ಅಲ್ಲೇ ಇಟ್ಟವ್ರೆ. ಆ ಫೋನಲ್ಲಿ ಒಂದು ವಾಯ್ಸ್ ಮೆಸೇಜ್ ಬಿಟ್ಟಿದ್ದಾರೆ ಅವ್ರಿಗೆ. ಮಗ ನಾವ್ ಹಿಂಗ ಆಚೆ ಹೋಗ್ತದೀ ಕಣೋ, ನಾನು ನಿಂತಿ ಓಕೆನಾ, ನಾನು ಬರೋದು 2 ದಿನ ಆಗುತ್ತೆ ಅಂತೇಳಿ ಇಕ್ಕವ್ರೆ. ಸರಿ ಸರಿ ಬಿಡು, ಎಲ್ಲ ಹೋಗಿರ್ತಾರೆ ಜಾಲಿ ಮಾಡಕ್ ಅಂತೇಳಿ ಅವ್ರ ಫ್ರೆಂಡ್ ಹೊಂಟೈತಾರೆ. ಈ ಕಡೆ ಹಂಗೆ ಇಬ್ರು ತೋರಿಸ್ತಾರೆ. ಗುರು ಇಬ್ರು ಏನ್ ಮಾಡೋದಂತ ಐಡಿಯಾನೇ ಇಲ್ಲ ಅವ್ರಿಗೆ. ಹೆಂಗ್ ತಪ್ಪಿಸ್ಕೊಂಡು ಹೋಗ್ತಾರೆ. ಅವ್ರಂಗೆ ಇಬ್ರು ಇವಾಗ ಖುಷಿಯಾಗಿ ಮಾಡ್ಕೊಂತಾರೆ. ಅವ್ರು ಹೇಳ್ತಾವ್ರೆ ತಣ್ಣಗಿದ್ಯಮ್ಮ ಒಳಗಡೆ ಅಂತ. ಹೇ ಕಾಮಿಡಿ ಮಾಡ್ಬೇಡ ನೀನು. ಈ ಬಾವಿ ಬಗ್ಗೆ ಏನೋ ಓದಿದ್ಯಾ? ನಾನ್ ಸ್ವಲ್ಪ ಓದಿದೀನಿ. ಇದು ಸ್ವಲ್ಪ ಓಡೆ ಎಳ್ಕೊಂಡು ಹೋಗೋದಂತೆ ಮನುಷ್ಯರ್ನ. ಇಬ್ರು ಕಷ್ಟ ಸುಖ ಮಾಡ್ಕೊಂಡು ಕುಂತವ್ರೆ. ಸಾರಿ ನಿಂತವ್ರೆ ಆ ಬಾವಿ ಒಳಗಡೆ. ಅಲ್ಲಿ ಒಂದು ಮೊಟ್ಟೆನೂ ಇದೆ. ಇದೇನ್ ಮೊಟ್ಟೆನೋ ಇದು? ಕೋಳಿ ಮೊಟ್ಟೆ ಇರ್ಬೋದಾ? ಒಂದ್ 2 ನಿಮಿಷ ಇರಿ, ಅದೇನ್ ಮೊಟ್ಟೆ ಅಂತ ನಿಮಗೆ ಗೊತ್ತಾಗುತ್ತೆ. ತಿರ್ಗಾ ಎಂತಿ ಗಂಡ ಕೈ ಎತ್ತಕ್ಕೆ ಕಾಲೆತ್ತಕ್ಕೂ ಆಗ್ತಲ್ಲ, ಕೈ ಎತ್ತಕ್ಕೂ ಆಗ್ತಲ್ಲ. ಓಕೆ ಓಕೆ ಅಲ್ಲಾಡಕ್ಕೂ ಆಗ್ತಲ್ಲ. ಏನ್ ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿರೋ ಅಂತ ಇಬ್ರು ಹಂಗೆ ಯೋಚನೆ ಮಾಡ್ತಾ ಅವ್ರೆ. ಹಿಂಗು ಕೈಯಲ್ಲಿ ಬ್ಯಾಗ್ ತಗೊಂಡ್ಬಂದಿರಲ್ಲ, ಆ ಬ್ಯಾಗ್ ಬೇರೆ ಹಿಂದೆನೆ ಇತ್ತಲ್ಲ, ಅದನ್ನ ತೆಗೆದ್ಬಿಟ್ಟು ಒಳಗಡೆ ಏನೇನಿದೆಯೋ ಎಲ್ಲ ತೆಗಿತಾವ್ರೆ. ಪರ್ಸು, ಟಾರ್ಚು ಎಲ್ಲ ಇದೆ ಒಳಗಡೆ. ಇಲ್ಲಿಂದ ತಪ್ಪಿಸ್ಕೊಳಕ್ ಒಂದು ಐಡಿಯಾ ಮಾಡ್ರಿ. ನನಗೇನಮ್ಮ ಗೊತ್ತು, ಕೈಯಲ್ಲಿ ಒಂದು ಗನ್ ಬೇರೆ ಇಟ್ಟಿದ್ದಾರೆ. ಈ ಗನ್ನು ಯಾರು ಇಟ್ಟಿದ್ರು ಗೊತ್ತಾ? ಅದೇ ಗುರು ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ರು ಪೊಲೀಸ್ ಅವ್ರು ಇಕ್ಕಿದಾರಲ್ಲ, ಕರೆಕ್ಟ್. ಈ ಕಡೆ ಹಂಗೆ ಫ್ರೆಂಡ್ ತೋರಿಸ್ತಾರೆ. ಹೋಟ್ಲಲ್ಲಿ ಒಬ್ಬ ಬಂದವನೆ. ಅದೇ ಇವ್ರನ್ನ ಕಾಡಲ್ಲಿ ಕೊಲೆ ಮಾಡಕ್ ಬಂದಲ್ಲ,
ಅವನು ಆ ಬ್ಯಾಗ್ ಹಾಕೊಂಡ್ ಬಂದಲ್ಲ ಅವ್ರ ಫ್ರೆಂಡ್ ನೋಡ್ಬಿಟ್ಟು ಈ ಬ್ಯಾಗ್ ಎಲ್ಲೋ ನೋಡ್ದಂಗಿದೆಯಲ್ಲ ಅಂತೇಳಿ ಆ ಕಳ್ಳನ ಅಟ್ಯಾಕ್ ಮಾಡ್ತಾರೆ. ಅವನು ಬಟ್ಟು ಎಸ್ಕೇಪ್ ಆಗಕ್ ನೋಡ್ತಾನೆ, ಆದ್ರೆ ಬಿಡಲ್ಲ. ಏನಾಯ್ತು ಹೇಳೋ ಅಂತ ಅವನ್ನ ಟಾರ್ಚರ್ ಮಾಡ್ತಾರೆ. ಸರಿ ಜಗಳ ಮಾಡ್ತಾರೆ. ತಿರ್ಗಾ ಅಲ್ಲಿ ಸೀನ್ ಕಟ್ಟಾಯ್ತು. ಈ ಕಡೆ ಎಂತಿ ಗಂಟೆ ಅಂತ ತೋರಿಸಿದ್ರು. ಅವರು ಹಂಗೆ ಮಾತಾಡ್ತಾ ಇದಾರೆ. ಓಕೆ ಇಲ್ಲಿನ ಎಷ್ಟೊತ್ತಿರ್ಬೇಕು ನಾವು, ನಮ್ಗೆ ಹೆಲ್ಪ್ ಮಾಡಕ್ ಯಾರು ಬರಲ್ವಾ, ದೇವ್ರೆ ಕಾಪಾಡಪ್ಪ ಅಂತ ಹೇಳಿದ ತಕ್ಷಣ ಮೇಲ್ಗಡೆ ಒಂದು ಹೆಲಿಕಾಪ್ಟರ್ ಹೋಗುತ್ತೆ. ಇವರು ಇಲ್ಲಿಂದ ಬಡ್ಕೊಂತಾರೆ. ಎಲ್ಲಿ ಅವ್ರು ಕೇಳಿಸ್ಬೇಕಲ್ಲ, ಆ ಹೆಲಿಕಾಪ್ಟರ್ ಬರೋರಿಗೆ ಅದು ಕೇಳಿಸೋದೇ ಇಲ್ಲ. ಇವರು ಬಡ್ಕೊಂಡು ಸೈಲೆಂಟ್ ಆಯ್ತಾರೆ. ಆ ಬ್ಯಾಗ್ ಅಲ್ಲಿ ಒಂದು ಲೈಟರ್ ಇರ್ತದೆ. ಆ ಲೈಟರ್ ತಗೊಂಡು ಎಷ್ಟೋ ಅಂಟ್ಸಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ ಲೈಟರ್ ಅಂಟದಿಲ್ವಲ್ಲ, ಯಾಕಂದ್ರೆ ಅದು ನೀರಲ್ಲಿ ನೆಂದೋಗೋಯ್ತಲ್ಲ. ಇಬ್ರು ಹಂಗೆ ಪಾಪ ಫೀಲಿಂಗ್ ಮಾಡ್ಕೊಂಡು ಅನ್ನ ಇಲ್ದೆ, ಊಟ ಇಲ್ದೆ, ಕಾಫಿ ಇಲ್ದೆ, ಟೀ ಇಲ್ದೆ ಫೀಲಿಂಗ್ ಮಾಡ್ಕೊಂಡು ಕುಂತವ್ರೆ. ನಿನ್ನೆ ಇಷ್ಟೊತ್ತಿಗೆ ನಾವು ಊಟ ಮಾಡ್ತಾ ಇದೀವಲ್ಲ, ಇವತ್ತು ನೋಡ್ದೆ ಏನಾಯ್ತು ಅನ್ಬಿಟ್ಟು ಅಂತ ಗಂಡ ಹೆಂಡತಿ ಇಬ್ರು ಮಾತಾಡ್ತಾವ್ರೆ. ಆ ಕಷ್ಟದಲ್ಲೂ ಅವನಿಗೆ ಒಂಥರ ಕಣ್ಣೀರು. ಅಲ್ಲ ನಿನ್ನೆ ಒಂದಾಗಿದ್ವಲ್ಲ, ಇವತ್ತು ಒಂದಾಗಿದ್ವಿ, ಓಕೆ ತಲೆ ಕೆಡ್ಸ್ಕೊಂಬೇಡ, ನೈಟೋಗೆ ನಾವು ಸೂಪರ್ ಆಗಿ ಊಟ ಮಾಡೋಣ ಅಂತ ಗಂಡ ಸ್ವಲ್ಪ ಎಂತಿಗೆ ಶಕ್ತಿ ತುಂಬ್ತಾವ್ರೆ. ಹಿಂಗೆ ಇಬ್ರು ಮಾತಾಡ್ತಾ ಇರ್ಬೇಕಾರೆ ಎಂತಿಗೆ ಟಕ್ ಅಂತ ಏನೋ ಬೆನ್ನ ಹತ್ರ ಕಚ್ಬಿಡ್ತದೆ. ಇದೇನಪ್ಪ ಅಂತ ಹೇಳಿ ಆ ಬಾಟ್ಲಲ್ಲಿ ಏನೋ ಇರ್ತದೆ, ಅದೆತ್ತಿ ಉಯ್ತಾರ ಹಂಗೇನೆ. ಬಟ್ ಗಂಡ ಏನಿಲ್ಲಮ್ಮ ಏನಿಲ್ಲ, ಯಾಕೆ ಏನಾಯ್ತು, ಇಲ್ಲ ಏನೋ ಕಚ್ತುರಿ ಉರಿತಾ ಇದೆ ಅಂತ ಹೇಳಿ ಆ ಬಾಟ್ಲ ನೀರೆಲ್ಲ ಉಯ್ಕೊಂಡ್ಬಿಡ್ತಾರೆ. ಅವಳ ಮೈಯೆಲ್ಲ ಒಂಥರ ಬೊಬ್ಬೆ ಆಗೈತೆ. ಬಟ್ ಅವಳು ನೋಡ್ಕೊಳಕಾಗಿಲ್ವಲ್ಲ, ಗಂಡ ನೋಡ್ತಾನೆ. ಹೇಳಿದ್ರೆ ಏನೋ ಅವಳು ಎದ್ಕೊಂಡ್ಬಿಡ್ತಾಳೆ ಅಂತೇಳಿ ಆ ಮಾತನ್ನ ಅವಳ ಹತ್ರ ಹೇಳಲ್ಲ. ಸರಿ ಹಂಗೆ ಒಂದ್ ಸ್ವಲ್ಪ ಹೊತ್ತಾಯ್ತು. ತಿರ್ಗಾ ಗಂಡ ಹೇಳ್ತಾವನೆ, ಇಲ್ಲ ನನ್ನ ಫ್ರೆಂಡ್ ಬಂದೇ ಬರ್ತಾನೆ, ಇಲ್ಲ ರೀ ಅವ್ನ್ ಬರಲ್ಲ, ನಮ್ ಕೈಲಿ ಆಗಿದ್ ನಾವು ಟ್ರೈ ಮಾಡ್ಬೇಕು ಅಂತ ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ಗಂಡನಿಂದೆ ಒಂದು ಎಬ್ಬಾವ್ ಬರದ. ಎಂತಿ ಹೇಳ್ತಾವಳೆ, ರೀ ಅಲ್ಲಿ ನೋಡ್ರಿ, ಅಲ್ಲಿ ನಿಮ್ ಹಿಂದ್ಗಡೆ ಒಂದು ದೊಡ್ಡ ಹಾವು ಬರ್ತಾ ಇದೆ, ಎಲ್ಲೇ ಅವ್ನ ಕೈಲಿ ತಿರ್ಗಕ್ ಆಗ್ತಾ ಇಲ್ವಲ್ಲ. ಹಂಗೆ ನಿಧಾನಕ್ಕೆ ಟ್ರೈ ಮಾಡ್ತಾನೆ, ಬಟ್ ಅವ್ನ ಕೈಲಿ ತಿರ್ಗೋದಕ್ಕೆ ಆಗಲ್ಲ. ಅಲ್ಲೊಂದ್ ಮೊಟ್ಟೆ ಇತ್ತಲ್ಲ, ಆ ಮೊಟ್ಟೆ ಈ ಯಾವುದೇ ಅವ್ರ ಯಜಮಾನ್ರು ಹೇಳ್ತಾವ್ರೆ, ಬೇಡ ಸುಮ್ನೇರು ಏನು ಮಾಡಬೇಡ. ಇವರು ಗನ್ ತಗೊಂಡು ಢಮಾರ್ ಅಂತ ಅವ್ರಂತಿ ಶೂಟ್ ಮಾಡ್ಬಿಡ್ತಾರೆ. ಅವ್ ಗೇಟ್ ಬಿತ್ತಲ್ಲ, ಇನ್ನದ್ರ ಕೆಲಸ ತೋರ್ಸಕ್ಕೆ ಅಂತ ಹಂಗೆ ಬಾಯಿ ಬಿಡ್ತದೆ ಅದು. ಹಾವು ಗಂಡನ್ನ ಕಚ್ಚೆ ಬಿಡ್ತು ಗುರು. ಓಕೆ ಎಂತಿನೋ ಅಲ್ಲೊಂದು ಬಟ್ಟೆ ಇರುತ್ತೆ, ಆ ಬಟ್ಟೆ ಎತ್ತಿ ವಿಷ ಮೈ ಒಳಗಡೆ ಹರಡದೇ ಇರ್ಲಿ ಅಂತೇಳಿ ಬಟ್ಟೆ ಎತ್ಕೊಂಡು ಟೈಟ್ ಆಗಿ ಕಟ್ತಾರೆ. ಅವ್ನ ಕಣ್ಣೆಲ್ಲ ಫುಲ್ ಮಂಚಾಗ್ತಾ ಇದೆ. ರೀ ಇಲ್ಲಿ ನೋಡ್ರಿ ನೀವೇನು ಭಯ ಬೀಳ್ಬೇಡ್ರಿ ರೀ, ನಾನು ಹೆಂಗಾರು ಮಾಡಿ ನಿಮ್ಮನ್ನ ಕಾಪಾಡ್ತೀನಿ ರೀ ಅಂತ ಎಂತಿ ಹೇಳ್ತಾವ್ರೆ. ಹಂಗೆ ಅಲ್ಲಿ ಸೀನ್ ಕಟ್ಟಾಯ್ತು. ಈ ಕಡೆ ಕಳ್ಳನ್ ತೋರ್ಸಿದ್ರು. ಎಂಕ್ವೈರಿ ಮಾಡ್ತಾವ್ರೆ, ಎಲ್ಲೋ ಸಿಕ್ತು ಈ ಬ್ಯಾಗ್ ಅಂದ್ಬಿಟ್ಟು. ಸರ್ ಅಲ್ಲಿ ರೋಡಲ್ಲಿ ಸಿಕ್ತು ಸರ್, ಲೇ ತಮಾಷೆ ಮಾಡ್ಬೇಡ ಓಕೆನಾ, ಸೀರಿಯಸ್ ಆಗಿ ಕೇಳ್ತಾ ಇರೋದು, ಈ ಬ್ಯಾಗ್ ಎಲ್ಲಿ ಸಿಕ್ತು ಹೇಳು ಅಂತ ಅವರು ಎಂಕ್ವೈರಿ ಮಾಡ್ತಾವ್ರ ಅವನ್ನ ಕಳ್ಳನ್ನ. ಅವನು ಹೇಳ್ಬಿಡ್ತಾನೆ, ಸರ್ ಈ ತರ ಎಂತಿ ಗಂಟ ಇಬ್ರು ಫಾರೆಸ್ಟ್ ಕಡೆ ಬಂದಿದ್ರು, ಅವ್ರ ಹತ್ರ ಕಿತ್ಕೊಂಡೆ ಸರ್. ಅವ್ರಿಬ್ರು ಎಲ್ಲೋದ್ರು, ಅವ್ರಿಬ್ರು ಕಾಡ ಒಡೆ ನುಗ್ಬಿಟ್ರು ಸರ್. ಏನೋ ಕಾಡ ಒಡೆನ, ಆ ಕಾಡ ಒಡೆದ ಡೇಂಜರ್ ಆಗಿರೋ ಒಂದು ಬಾವಿ ಇದೆಯಲ್ಲೋ ಅಂತ ಪೊಲೀಸ್ ಅವರು ಸ್ವಲ್ಪ ಯೋಚನೆ ಮಾಡ್ತಾವ್ರೆ. ಆ ಪೊಲೀಸ್ ಅವರೇ ನಮ್ಮ ಹೀರೋ ಫ್ರೆಂಡ್. ತಿರ್ಗಾ ಅಲ್ಲಿ ಸೀನ್ ಕಟ್ಟಾಗಿ ನಮ್ಮ ಹೀರೋಯಿನ್ನ ತೋರಿಸ್ತಾರೆ. ಅವರಿಬ್ರು ಕಣ್ಣಲ್ಲಿ ಕಣ್ಣಿಟ್ಟಿಬ್ರು ಮಾತಾಡ್ಕೊಂತಿದ್ದಾರೆ. ಆಕ್ಚುಲಿ ಇವರಿಬ್ರು ಜಾಲಿ ಮಾಡಕ್ ಬಂದಿಲ್ಲ ಗುರು, ಇವರಿಬ್ರು ಡಿವೋರ್ಸ್ ಅಪ್ಲೈ ಮಾಡಿದ್ದಾರೆ. ಓಕೆ ಡಿವೋರ್ಸ್ ಆಗೋಕಿನ ಮುಂಚೆ ಒಂದು ವಾರ ನಾವು ಜಾಲಿಯಾಗಿರೋಣ ಅಂತೇಳಿ ಇಲ್ಲಿ ಬಂದಿರೋದು. ಇಲ್ಲಿ ನೋಡಿದ್ರೆ ಪಾಪ ಇಬ್ರು ಬಂದು ಒಂದೇ ಬಾವಿಯಲ್ಲಿ ತಗೊಳಕೊಂಡ್ರು. ಹಾವು ಕಚ್ಬಿಟ್ಟೈತಲ್ಲ, ಗಂಡನಿಗೆ ಬೇರೆ ಕೈ ನೋವು ಅಂತಾನೆ. ಅವ್ನ ಕತ್ತತ್ರ ಬೇರೆ ವಿಷ ಏರ್ತಾ ಇದೆ ಹಾವು ಕಚ್ಚಿರೋದು. ಅವ್ರ ಎಂತಿನೋ ಒಂದ್ ಚಾಕು ತಗೊಂಡು ಅದನ್ನ ಕಟ್ ಮಾಡಕ್ ಹೋಗ್ತಾರೆ. ಅವನು ಹೇಳ್ತಾನೆ, ಲೇ ಇದೆಲ್ಲ ಓಲ್ಡ್ ಸ್ಟೈಲ್ ಕಣೆ ಆಯ್ತಾ, ಏನೇನೋ ಮಾಡಕ್ ಹೋಗಿ ಆಮೇಲೆ ಏನೇನೋ ಮಾಡ್ಬಿಟ್ಯಮ್ಮ ಅಂತೇಳಿ ಗಂಡ ತಿರ್ಗಾ ಅಲ್ಲ ಒಂದು ಕಾಮಿಡಿ ಮಾಡ್ತಾವ್ರೆ. ಎಂತಿ ಒಂಥರ ಸೀರಿಯಸ್ ಆಗಿ, ಏಯ್ ನೀನೇನು ಭಯ ಬೀಳ್ಬೇಡ ಓಕೆ ನಾನಿದ್ದೀನಿ ಅಂತ ಸಮಾಧಾನ ಹೇಳ್ತಾವ್ರೆ. ಗಂಡನ್ಗೆ ವಿಷ ಏರ್ತಾ ಇದೆ. ಹಂಗೆ ನಕ್ಕೊಂಡು ಹಂಗೆ ನಿದ್ದೆ ಮಾಡ್ತಾವನೆ. ಎಂತಿ ಏಯ್ ಮಲಗ್ಬೇಡ, ಯಾಕೆ ಮಲಗ್ತಾ ಇದೆಯಾ, ನನ್ನ ಹೆಂಗಾರು ಮಾಡಿ ಕಾಪಾಡ್ತೀನಿ ಡಾರ್ಲಿಂಗ್ ಅಂತ ಎಂತಿ ಹೇಳ್ತಾವ್ರೆ. ಹಂಗೆ ನೈಟ್ ಆಗ್ತಾ ಇದೆ, ಮಂಜೆಲ್ಲ ಬೀಳ್ತಾ ಇದೆ. ಅವ್ರ ಎಂತಿಯಾರ ಒಂದು ಬೈನಾಕುಲ್ ಇರುತ್ತೆ, ಅದೆತ್ತಿ ಆ ಕಡೆ ನೋಡ್ತಾಳೆ ಯಾರನ್ನ ಎಲ್ಪ್ ಸಿಗುತ್ತೆ ಅಂತ. ಅಲ್ಲಾರೋ ಒಬ್ಬ ಸತ್ತಿ ಡೆಡ್ ಬಾಡಿ ತರ ಬಿದ್ದವನೆ. ಹಿಂದ್ಗಡೆ ಯಾರೋ ಬರ್ತಾರ ತರ ಇದೆ, ಯಾರಪ್ಪ ಅಂತ ನೋಡಿದ್ರೆ ಅದೇ ಹಾವು. ತಿರ್ಗಾ ಎಂತಿಯ ಗನ್ ಇಟ್ಕೊಂಡು ಈ ಕಡೆ ತೋರ್ಸಾ ಇರ್ತಾಳೆ. ಈ ಸರಿ ಅದು ಎಂತಿ ಹಿಂದ್ಗಡೆ ಬರ್ತಾ ಇದೆ. ಗಂಡ ನೋಡಿ ಹೇಳ್ಬೋದು, ಬಟ್ ಅವರು ಸುಸ್ತಾಗಿ ಮಲಗವ್ರಲ್ಲ ಹಾವು ಕಚ್ಚಿರೋದಕ್ಕೆ. ಸರಿ ಅಲ್ಲೊಂದು ಚಾಕು ಇರುತ್ತೆ ಗುರು, ಆ ಚಾಕು ತಗೊಂಡು ಹಂಗೆ ಹಿಂದ್ಗಡೆ ನೋಡ್ತಾಳೆ. ಆ ಹಾವುನು ಹಂಗೆ ಅವ್ರ ಬೆನ್ನಿಂದ್ಗಡೆ ನಿಂತ್ಕೊಂಡಿದ್ದಾನಕ್ಕೆ ಅವ್ರನ್ನೇ ನೋಡ್ತಾ ಇದೆ. ಆ ಚಾಕುಲ್ಲೇ ಆ ಹಾವನ್ನ ಹಿಂದೆ ನೋಡ್ಬಿಟ್ಟು ಢಮರ್ ಅಂತ ಗನ್ ತಗೊಂಡು ಶೂಟ್ ಮಾಡ್ತಾರೆ. ಸೋ ಲೇಟು ಆ ಹಾವು ಹೊರಡೆ ಬಂದ್ಬಿಡ್ತು. ಹೊರಡೆ ಬಂದು ಹಂಗೆ ಅವಳಿಗೆ ಸುತ್ಕೊಂತ ಇದೆ. ಅವಳು ಹಂಗೆ ಲಬೋ ಅಂತ ಬಡ್ಕೊಂತಾವಳೆ. ಗಂಡನಿಗೆ ಇದೆಲ್ಲ ಕೇಳಿಸ್ತಾ ಇಲ್ಲ, ಯಾಕಂದ್ರೆ ಗಂಡ ವಿಷ ಹತ್ತಿ ಮಲಗವನೆ. ಕತ್ತಿಗೆ ಹಾಕಿ ನುಲ್ಚ್ಬಿಟ್ಟೈತೆ ಗುರು. ಅವಳಂಗೆ ಮೇಡೆ ನೋಡ್ತಾವಳೆ. ಪಾಪ ಅವಳಿಗೆ ಸಾಯೋ ತರ ಕನಸೆಲ್ಲ ಬರ್ತಾ ಇದೆ. ಆ ಹಾವನ್ನ ತಲೆ ಹಿಡ್ಕೊಂಡು ಹಾವನ್ನ ಹಂಗೆ ಮುಖದ ಹತ್ರ ಇಟ್ಕೊಂಡು ನೋಡ್ತಾಳೆ ಗುರು. ಚಕಾರ ಅಂತ ಒಂದ್ ಚಾಕು ಬಂತು. ಯಾರಪ್ಪ ಅಂದ್ರೆ ಯಜಮಾನ್ರು. ಚಾಕು ಎತ್ತಿ ಅವನ ಸಾಯಿಸೇ ಬಿಟ್ರು. ಅವ್ರಂತಿ ಮಕ್ಕದ ಮೇಲೆ ಹಂಗೆ ಬಿತ್ತು ಟೊಮೊಟೊ ಸಾಸು. ಏಯ್ ಡರ್ಲಿಂಗ್ ಏನು ಮಲ್ಕೊಂಡ್ಬಿಟ್ಟಿದೀನಿ ಅನ್ಕೊಂಡ ಅಂತ ಹಿಂಗೆ ಹೇಳ್ತಾ ಇರ್ತಾರೆ. ಇವಳು ಅವನ ಮಗಂದ ಹಾಕಿ ಕಟ್ಟಿ ಅಲ್ಲೆತ್ತಿ ಬಿಸಾಕ್ತಾರೆ ಗುರು. ಹಂಗೆ ಅವನ ಆ ಕಡೆ ಎತ್ತಿ ಬಿಸಾಕ್ತಾರಲ್ಲ, ಅದ್ರಲ್ಲಿ ತಗೊಳಕೊಳ್ಳುತ್ತೆ. ಅದನ್ನೇ ಯಾಕೆ ಎಳೆ ಅಂತ ನೋಡ್ತಾರೆ, ಬಟ್ ಆಗಲ್ಲ. ಸರಿ ಹಂಗೆ ಮಾಡಿ ಬಟ್ಟೆ ಗಿಟ್ಟೆಲ್ಲ ಜಾಯಿಂಟ್ ಮಾಡಿ ಅದ್ ಎತ್ತಿ ಹಂಗ್ ಬಿಸಾಕ್ತಾರೆ. ನೀಟಾಗಿ ಅದ್ ಹೋಗಿ ಕಲ್ಲತ್ರ ತಗೊಳಕೊಂಡ್ಬಿಡುತ್ತೆ. ಅಷ್ಟು ಖುಷಿ ಅವ್ರಿಗೆ. ರೀ ಅಲ್ಲಿ ನೋಡ್ರಿ ನಾನು ಸಾಧಿಸ್ಬಿಟ್ಟೆ, ಅಲ್ಲಿ ನೋಡ್ರಿ ಅಂತ ಹೇಳ್ತಾವಳೆ.
ಬರ್ತಾಳೆ. ಬಟ್ ಅವನ್ದ ಫುಲ್ಲು ಸುಸ್ತಾಗಿ ಮಲಗವನಲ್ಲ, ಅಲ್ಲಿ ಹೆಂಗೋ ತಗೊಳಕಂತಲ್ಲ ಸೀದಾ ಅದ್ ನಡ್ಕೊಂಡು ಹಂಗೆ ಎಳಿತಾಳೆ. ಗಂಡನ ಈ ಕಡೆ ನಗುತ್ತಾವ್ರೆ, ಹೆಂಗೋ ಇವಳು ಓದ್ಲಾ ನನ್ನ ಹೆಂಡತಿ ಅಂತ. ಇವಳು ಎಳ್ಕೊಂಡು ಹಂಗೆ ಫುಲ್ ಬಾಡಿ ಆಚ ಕಡೆ ಬಂದ್ಬಿಡ್ತು. ಇದ್ದಂಗೆ ಆಚೆ ಬರ್ತಾರೆ. ತುಂಬಾ ಓದ್ತಿದಾರಲ್ಲ, ನಡೆಯದೇ ಪಾಪ ಮರ್ತೋಗಿದಾರೆ ಅವರು. ರೀ ನಾನ್ ಬಂದ್ಬಿಟ್ರೆ ಈ ಕಡೆ, ಇಲ್ಲಿ ನೋಡ್ರಿ ನಾನ್ ಬಂದೆ ಈ ಕಡೆ ಅಂತ ಹೇಳ್ತಾವ್ರೆ. ಬಟ್ ಗಂಡನ್ ಕೇಳಿಸ್ತಾ ಇಲ್ಲ. ಗಂಡ ಹಂಗೆ ನಗ್ತಾವನೆ. ಬೇಬಿ ಹೊಂಟೋದಾ? ನನ್ ಕೇಳ ಆಗ್ತಾ ಇಲ್ಲ ಕಣೆ, ನನ್ಗೆ ಫುಲ್ಲು ಸುಸ್ತಾಗ್ತಾ ಇದೆ, ಅರ್ಥ ಮಾಡ್ಕೋ. ನಿನ್ ಕೇಳ ಆಗತ್ತೆ ಬಾ ಅಂತ ಎಂತಿ ಎಷ್ಟೋ ಹೇಳ್ತಾವ್ರೆ. ಗಂಡನ್ ಕೇಳ ಪಾಪ ಆಗ್ತಾ ಇಲ್ಲ. ಸರಿ ಅಂತೇಳಿ ಯಾರನ್ನ ಹೋಗಿ ಕರ್ಕೊಂಬರೋಣ ಅಂತ ಎಂತಿ ಸೀದಾ ಎದ್ದಿ ಆ ಕಾಡ ಓಡೆ ನಡೆಯಕ್ಕೆ ಶುರು ಮಾಡ್ತಾರೆ. ಹಂಗೆ ಹೋಗ್ತಾ ಅವ್ರಿಗೂ ಹೊಟ್ಟೆಸಿ, ಯಾಕಂದ್ರೆ ಅವ್ರನ್ನೂ ಕಚ್ಚಿದ್ಯಲ್ಲ. ತುಂಬಾ ದೂರ ಹೋಗಕ್ಕಾಗಲ್ಲ, ತಲೆ ತಿರ್ಗಿ ಹಂಗೆ ಕೆಳಗಡೆ ಬಿದ್ದೋಯ್ತಾರೆ. ಆ ಕಾಡನ್ನ ಹಂಗೆ ತೋರ್ಸಿದ್ರು, ಕತ್ಲಾಗೋಯ್ತಲ್ಲಿ. ಸರಿ ಟಕ್ ಅಂತ ಎದ್ಬಿಟ್ಟು ತಿರ್ಗಾ ನಡೆಯಕ್ಕೆ ಶುರು ಮಾಡ್ತಾವ್ರೆ. ಎಲ್ಲಿ ಅವ್ರಿಗೆಲ್ಲ ಕಾಡಲ್ಲಿ ಗುಯ್ ಅಂತ ಸೌಂಡ್ ಕೇಳಿಸ್ತಾ ಇದೆ. ಏನು ಅಲ್ಲಿ ಫುಲ್ ಕತ್ಲ ಆಲ್ರೆಡಿ. ಇವ್ರ ಕಣ್ಣು ಬೇರೆ ಮಂಜಾಗ್ಬಿಟ್ಟಿದೆಯಲ್ಲ. ಏನೇನೋ ಕನಸುಗಳು ಬಂದು ಹೋಗ್ತಾ ಇದೆ, ಯಾರೋ ಮಾತಾಡ್ತಾ ಇರೋ ತರ. ಇವ್ರು ಹಂಗೆ ತಲೆ ಮೇಡೆತ್ಕೊಂಡು ಸೀದಾ ಹಂಗೆ ಯೋಚನೆ ಮಾಡ್ತಾವ್ರೆ. ಹಂಗೆ ಆ ಕಡೆ ಅಲ್ಲಿ ಪೊಲೀಸ್ ಗಾಡಿಗಳು ಬಂತು ಗುರು. ಹೆಂಗೋ ಆ ಸೌಂಡ್ ಕೇಳಿದ ತಕ್ಷಣ ಹಂಗೆ ಸ್ವಲ್ಪ ನಗು ಮುಖ ಅವ್ರಿಗೆ ಬಂದ್ಬಿಟ್ಟು ಟಕ್ ಅಂತ ಜರ್ಕಿನ್ ಹಾಕ್ಬಿಟ್ಟು ಏನಾಯ್ತು ಅಂತ ಕೇಳ್ತಾರೆ. ಅವ್ರೇನು ಹೇಳಕ್ ಆಗ್ತಾ ಇಲ್ಲ, ಸೈಲೆಂಟ್ ಆಗಿ ಕುಂತವ್ರ ಅವರು. ಪೊಲೀಸ್ ಅವರು ಹೋಗಿ ಆ ಕಡೆ ಹುಡುಕ್ತಾವ್ರೆ ಕಾಡ ಓಡೆ. ಅಲ್ಲಿ ಹೋಗಿ ನೋಡ್ತಾರೆ ಪೊಲೀಸ್ ಅವರು ಒಬ್ಬರನ್ನ ಎತ್ಕೊಂಡ್ ಬರ್ತಾವ್ರೆ. ಯಾರಪ್ಪ ಅಂತ ನೋಡಿದ್ರೆ ನಮ್ಮ ಹೀರೋ. ಓಕೆ, ಇಬ್ರು ನೋಡ್ಬಿಟ್ಟು ಅಲ್ಲೊಂದು ಚುಮ್ಮ ಕೊಡ್ತಾರೆ. ಹಂಗೆ ಮೂವಿನ ಮುಗಿಸ್ತಾರೆ ಗೈಸ್. ಥ್ಯಾಂಕ್ ಯು.